45 ಅಲ್ಲಿ ನಾನು ಮೂವಿ ಮಾಡ್ತಾ ಇರುವಾಗ, ಯಾಕಂದ್ರೆ ಉಪ್ಪಿ ಸರ್ ಅವ್ರಿಗೆ ಪ್ರತಿಯೊಂದು ಗೊತ್ತು, ಹೆಂಗ್ ತೆಗಿತಾರೆ ಏನ್ ತೆಗಿತಾರೆ ಅಂದ್ರೆ. ಯಾಕಂದ್ರೆ ಅವರು ಡೈರೆಕ್ಟ್ ಎಲ್ಲ ಗೊತ್ತಿರುತ್ತಲ್ಲ ಅವ್ರಿಗೆ. ಉಪ್ಪಿ ಸರ್ ಬಂದು ಕೋಣ ಮೇಲೆ ಹಿಂಗ್ ಬಂದು ಕೂತ್ಕೊಳ್ಳೋದು ಒಂದಂತರ, ಕೆಲವೊಂದು CG ಶಾಟ್ಗಳು, ಆ ಟೈಮಿಂಗ್ಸು, ಆ ಇದು ಎಲ್ಲೆಲ್ಲಿ ಬರ್ಬೇಕು ಏನೇನ್ ಬರ್ಬೇಕು. ಉಪ್ಪಿ ಸಾರ್ ಬಂದ್ಬಿಟ್ಟು ನನಗೆ ಹೊಟ್ಟೆಗೆ ಹಿಂಗ್ ಗುದ್ತಾ ಇದ್ರು, ಏನ್ ಮಾಸ್ಟರ್ ಸಮಾಚಾರ, ಏನು ಅಂತ. ಅದ್ರಲ್ಲ ಒಂಥರ ಬ್ರೂಸ್ಲಿ ತರ ಹಿಂಗ್ ಅಂತಾರೆ, ಹಾವನ ತರ ಹಿಂಗ್ ಹೊಡಿಯೋದು, ಆ ತರದ್ ಒಂದು ಇದು. ಕೋಣೆ ಹೆಂಗ್ ಬರ್ತಾ ಇದೆ, ಅದು ಲೆಫ್ಟ್ ಲುಕ್ ನೋಡುತ್ತಾ, ರೈಟ್ ಲುಕ್ ನೋಡುತ್ತಾ, ಸ್ಟ್ರೈಟ್ ಲುಕ್ ನೋಡುತ್ತಾ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ತುಂಬಾ ಹಿಂದಿಯವ್ರು ಕರೆದ್ರು, ತೆಲುಗು ಸಿನಿಮಾಗಳನ್ನ ಕರೆದ್ರು, ಮತ್ತೆ ಮಲಯಾಳಂ ಕರೆದ್ರು. ಮಲಯಾಳಂಗೆ ನಾನು ಪೃಥ್ವಿರಾಜದ್ದು ಫಸ್ಟ್ನೇ ಸಿನಿಮಾ ಸಿಟಿ ಆಫ್ ಗಾಡ್ ಅಂತ ಮಾಡಿದೆ. ಅದು ನನ್ನ ಒಂದು ಡ್ರೀಮ್, ನನ್ನ ಮೊದ್ಲಿಂದನೂ ಅನ್ಕೊಂಡು ಬರ್ತಾನೆ ಇದ್ದೀನಿ. ಅದು ಇವತ್ತಲ್ಲ ನಾಳೆ ಹಾಗೆ ಆಗುತ್ತೆ, ಅದು 100%. ಎಲ್ಲಿದ್ರಿ ನೀವು ಅಪ್ಪು ಸರ್ ಹೋದಾಗ, ಹೇಗಿತ್ತು ಆಗ ವಿಷಯ ಗೊತ್ತಾದ ತಕ್ಷಣ ನಮ್ಗೆ ಇಮ್ಮಿಡಿಯೇಟ್ಲಿ ನಮಗೆ ಒಂಥರ ಕೈ ಕಾಲೆಲ್ಲ ಒಂಥರ ನಡುಕಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಶಂಕರ್ ನಾಗ್ ಅವ್ರು ಇದ್ದಿದ್ರೆ ನಮ್ಮ ಕನ್ನಡ ಬೇರೆ ತರ ಆಗೋದು, ಅಪ್ಪು ಸರ್ ಇದ್ದಿದ್ರೆ ಅದು ಇನ್ನೂ ಬೇರೆ ತರ ಆಗೋದು. ಕೆಲವು ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಇದೆಲ್ಲ ಏನು ಶುರುವಾಯಿತು, ಟ್ರೆಂಡು ಇದೆಲ್ಲ ಶುರುವಾಯಿತು. ಇದಾದ್ಮೇಲೆ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಬೇರೆ ಬೇರೆ ಕಡೆಯಿಂದ ಕರ್ಕೊಂಡು ಬರೋದು, ಕೆಲಸ ಮಾಡಿಸೋದು ಕನ್ನಡ ಸಿನಿಮಾಗಳಲ್ಲಿ, ಈ ಪ್ರಕ್ರಿಯೆ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ. ನಿಮ್ಗೆ ಏನು ಅನ್ಸುತ್ತೆ, ಅದು ಒಂದು ಕಾರಣ ಅಂತ ಅನ್ಸುತ್ತೆ? ಅಂದ್ರೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವಾಗ ಕೆಲವೊಂದು ಹೀರೋಗಳಿಗೆ ಏನು ಅನ್ಸಂಗಿರುತ್ತೆ, ಈಗ ನಾವು ಸೀನಿಯರ್ ಫೈಟ್ ಮಾಸ್ಟರ್ಗಳು, ಈಗ ನಮ್ಮ ಜೊತೆಗೆ ಏನಾದರೂ ಅದು ಇದು ಕಂಪೋಸ್ ಮಾಡ್ರೆ ಏನಾರು ಅದಾಗಲ್ಲ ಇದಾಗಲ್ಲ ಅನ್ನೋಕ್ಕಾಗಲ್ಲ. ಓಕೆ. ಆಮೇಲೆ ಇವ್ರ ಜೊತೆ ಏನೋ ಮಾತಾಡೋಕ್ಕಾಗಲ್ಲ ಅಂತ ಸೀನಿಯರ್ ಮಾಸ್ಟರ್ಗಳ ಹತ್ರ ಅಂತ ಅವ್ರಿಗೆ ಏನು ಮಾಡ್ತಾರೆ, ಅವ್ರಿಗೆ ಯಾರು ಕರೆಕ್ಟಾಗಿರ್ತಾರೆ ಅಂದರೆ ಅವ್ರಿಗೆ ಯಾರು ಒಂಥರ ಸರಿಯಾಗಿ ಒಂಥರ ಇರ್ತಾರೆ, ಅವ್ರನ್ನೇ ಚಾಯ್ಸ್ ಮಾಡ್ಕೊಂಡು ಅವ್ರಿಗನ್ನೇ ಕೊಟ್ಕೊಂಡು ಹೋಗ್ತಾರೆ. ಈಗ ನೀವು ಪ್ರೆಸೆಂಟ್ ಯಾವೆಲ್ಲ ಸಿನಿಮಾಗಳು ಮಾಡ್ತಾ ಇದ್ದೀರಾ? ಈಗ ನಾನು ಈಗ ಮೊನ್ನೆ ಇದು ಸಿದ್ಲಿಂಗು 2 ಮಾಡಿದೆ, ಲೂಸ್ ಮಾತೊಂದು, ಮತ್ತು ಚೇತನ್ ಚಂದ್ರ ಅವ್ರದ್ದು ಮಾಡಿದೆ. ಸುಮಾರು ಸಿನಿಮಾಗಳು ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ಇಲ್ಲಿಯವರೆಗೂ 45 ಮಾಡಿದೆ. ಓಕೆ, 45 ಶಿವಣ್ಣ ಅವ್ರ, ರಾಜ್ಪಿ ಶೆಟ್ಟಿದು, ಉಪೇಂದ್ರ ಅವರು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಯಾಕಂದ್ರೆ ದೊಡ್ಡ ಸ್ಟಾರ್ ಕಾಸ್ಟ್ ಇಲ್ಲ ಅದು, ಯಾಕಂದ್ರೆ ಅದು 45 ಅಲ್ಲಿ ನಾನು ಮೂವಿ ಮಾಡ್ತಾ ಇರುವಾಗ, ಯಾಕಂದ್ರೆ ಉಪ್ಪಿ ಸರ್ ಅವ್ರಿಗೆ ಪ್ರತಿಯೊಂದು ಗೊತ್ತು, ಹೆಂಗ್ ತೆಗಿತಾರೆ ಏನ್ ತೆಗಿತಾರೆ ಅಂದ್ರೆ. ಯಾಕಂದ್ರೆ ಅವರು ಡೈರೆಕ್ಟ್ ಎಲ್ಲ ಗೊತ್ತಿರುತ್ತಲ್ಲ ಅವ್ರಿಗೆ ಪ್ರತಿಯೊಂದು. ನಾನು ಅದು ಒಂದು CG ವರ್ಕ್ಗಳು ತುಂಬಾ ಇತ್ತು ಅದರಲ್ಲಿ. ಒಂದು ಕೋಣ ಬಂದು ಹಿಂಗೆ ಗುದ್ದಿ ಹಿಂಗೆ ಹೋಗುತ್ತೆ, ರಾಜ್ಪಿ ಶೆಟ್ಟಿ ಅವ್ರು ಹಿಂದೆಯಿಂದ ಭಯ ಪಟ್ಕೊಂಡು ಹೋಗ್ತಾರೆ. ಅದು ಉಪ್ಪಿ ಸಾರು ಬಂದು ಕೋಣ ಮೇಲೆ ಹಿಂಗೆ ಬಂದು ಕೂತ್ಕೊಳ್ಳೋದು ಒಂದಂತರ, ಕೆಲವೊಂದು CG ಶಾಟ್ಗಳು, ಆ ಟೈಮಿಂಗ್ಸು, ಆ ಇದು ಎಲ್ಲೆಲ್ಲಿ ಬರ್ಬೇಕು ಏನೇನು ಬರಬೇಕು ಅವೆಲ್ಲ ಕರೆಕ್ಟಾಗಿ ಶಾರ್ಟ್ಗಳನ್ನ ತೆಗಿಬೇಕು. ನಾವು ಸತ್ಯ ಹೆಗ್ಡೆ ಅವರು ಎಲ್ಲ ಪ್ಲ್ಯಾನ್ ಮಾಡಿ ನೀಟಾಗಿ ತಗೊಡ್ತಾ ಇದ್ದು, ಕರೆಕ್ಟಾಗಿ ತಗೊಡ್ತಾ ಇದ್ವು. ಅದು ಆಮೇಲೆ ಇನ್ನೊಂದು ರೈನ್ ಎಫೆಕ್ಟ್, ಒಂದಿದ್ರಲ್ಲಿ ಒಂದು ಇದಿದೆ, ಒಂದು ಕೊಬ್ಬನ ಕತ್ತು ಇದೆ ತೆಗೆದು ಬಿಸಾಕ್ಬಿಟ್ಟು ಒಂಥರ ಚುಟ ಸೇರ್ಕೊಂಡು ಒಂಥರ ಹಿಂಗೆ ಹೋಗ್ತಾ ಇರೋದು. ಆಗ ಪ್ರತಿಯೊಂದು ಶಾರ್ಟ್ನ ನಾವು ತೆಗಿತಾ ಇರುವಾಗ ನಾವು ನೈಟಲ್ಲಿ ಏನು ಮಾಡ್ತೀವಿ ಅಂದರೆ ಟೈಮ್ ವೇಸ್ಟ್ ಮಾಡಲ್ಲ. ನಾನು ಎಲ್ಲೇ ಯಾವುದೇ ಒಂದು ಇದರಲ್ಲಿ ಒಂದು ಸರಿ ಲೈಟಿಂಗ್ ಮಾಡಿರ್ತಾರೆ ಬ್ಯಾಕ್ಗ್ರೌಂಡು, ಆ ಲೈಟಿಂಗಲ್ಲಿ ಏನು ಬ್ಯಾಕ್ಗ್ರೌಂಡಲ್ಲಿ ಏನೇನು ಇರುತ್ತೋ ಅಷ್ಟೂ ಮುಗಿಸ್ಬಿಡ್ತೀನಿ ಒಂದೇ ಸರಿ. ಆಮೇಲೆ ಇನ್ನೊಂದು ಸರಿ ಲೈಟ್ ಮಾಡಿದಾಗ ಏನಿದೆ ನಾನು ತಗೋತೀನಿ, ಯಾಕಂದ್ರೆ ಅದು ಮೊದಲೇ ನಾನು ಪ್ರಿಪೇರ್ ಆಗಿರ್ತೀವಿ. ಫಸ್ಟೇ ನಾನು ಈಗ ನಮ್ಮ ಇವ್ರು ಸತ್ಯ ಸರ್ಗೆ, ಸರ್ ಇದಾದ್ಮೇಲೆ ಇದು ಬರುತ್ತೆ ಎಲ್ಲ ಥರ ಫಸ್ಟ್ ಎಲ್ಲ ಥರ ತೆಗೆದುಬಿಟ್ಟಿರ್ತೀನಿ. ಆಗ ಇವರು ಉಪ್ಪಿ ಸಾರ್ ಬಂದ್ಬಿಟ್ಟು ನನಗೆ ಹೊಟ್ಟೆಗೆ ಹಿಂಗೆ ಗುದ್ತಾ ಇದ್ರು, ಏನ್ ಮಾಸ್ಟರ್ ಸಮಾಚಾರ, ಏನು ಅಂತ ಇದ್ರು. ಯಾಕಂದ್ರೆ ಅವ್ರಿಗೆ ಖುಷಿ ಆಗೋದು, ಒಳ್ಳೆ ಟೆಕ್ನಿಕ್ಸ್, ಒಳ್ಳೆ ವರ್ಕರ್ ಇವರು, ಕರೆಕ್ಟಾಗಿ ತೆಗಿತಾರೆ, ಕರೆಕ್ಟಾಗಿ ಟೈಮ್ ವೇಸ್ಟ್ ಮಾಡಲ್ಲ ಅನ್ನೋ ತರ ಒಂದು ತುಂಬಾನೇ ನನಗೆ. ಉಪ್ಪಿ ಸರ್ ಜೊತೆ ಎಷ್ಟು ಕೆಲಸ ಮಾಡಿದ್ರಿ, ಎಷ್ಟು ಸಿನಿಮಾ? ಸುಮಾರು ಸಿನಿಮಾ ಮಾಡಿದ್ದೀನಿ ಸರ್. ಉಪ್ಪಿ ಸರ್ ಹತ್ರ ಒಂದು 12-13 ಸಿನಿಮಾ ಏನೋ ಮಾಡಿದ್ದೀನಿ. ತುಂಬಾ ಮಾಡಿದ್ದೀನಿ ಸರ್. ಕಲ್ಪನಾ 2 ಅಷ್ಟೇನೆ, ಕ್ಲೈಮ್ಯಾಕ್ಸ್ ಫೈಟು ಒಂಥರ ಚಾಲೆಂಜಿಂಗ್ ಆಗಿತ್ತು ವರ್ಕ್. ಅದು ತುಂಬಾನೇ ಖುಷಿ ಪಟ್ರು ಅವರು. ಏನ್ ಮಾಸ್ಟರ್ ತುಂಬಾ ಸಖತ್ತಾಗಿ ಮಾಡಿದೀರ, ತುಂಬಾ ಭಯಂಕರವಾಗಿದೆ, ಅದು ಭಯಂಕರ ಆಗಿತ್ತು ಅದು. ಮತ್ತೆ ಇನ್ನೊಂದು ಗಾಡ್ ಫಾದರ್ ಅಷ್ಟೇ, ಅದ್ರಲ್ಲ ಒಂಥರ ಬ್ರೂಸ್ಲಿ ತರ ಹಿಂಗ್ ಅಂತಾರೆ, ಹಾವನ ತರ ಹಿಂಗ್ ಹೊಡಿಯೋದು, ಆ ತರದ್ ಒಂದು ಇದು. ಸುಮಾರು ಸಿನಿಮಾ ಮಾಡಿದೀನಿ ಸರ್. ತುಂಬಾ ಸಿನಿಮಾಗಳಲ್ಲಿ ಎಲ್ಲ ಒಂದು ಬೇರೆ ತರನೇ ಕಂಪೋಸ್ ಮಾಡಿದ್ದೀನಿ ಅವ್ರಿಗೆ. ಇವಾಗ ಸಿನಿಮಾ ಮೇಕಿಂಗ್ ಪ್ರೋಸೆಸ್ ತುಂಬಾ ಚೇಂಜ್ ಆಗಿದೆ. ನೀವು ಹೇಳ್ದಂಗೆ ಗ್ರಾಫಿಕ್ಸ್, ವಿಜುವಲ್ ಎಫೆಕ್ಟ್ಸ್ಗಳು ತುಂಬಾ ವರ್ಕ್ ಮಾಡ್ತಾರೆ ಇವಾಗ. ಸೊ ನೀವು ಹೇಳಿದ್ರಿ ಅವಾಗಲೇ ಒಂದು ಫೈಟ್ ಸೀನು ಕೋಣದ್ ಮಾಡುವಾಗ ಅಲ್ಲಿ CG ವರ್ಕ್ ಎಲ್ಲ ಇತ್ತು. ಹೇಗೆ ಅದು ಹೇಗೆ ವರ್ಕ್ ಮಾಡೋದು ಅದ್ರ ಮೇಲೆ ಅಂತ ಒಂದು ಥಿಂಕಿಂಗ್. ಈಗ ಕೋಣ ಬರ್ತಾ ಇದೆ ಅಂದ್ರೆ ಕೋಣೆ ಹೆಂಗ್ ಬರ್ತಾ ಇದೆ, ಅದು ಲೆಫ್ಟ್ ಲುಕ್ ನೋಡುತ್ತಾ, ರೈಟ್ ಲುಕ್ ನೋಡುತ್ತಾ, ಸ್ಟ್ರೈಟ್ ಲುಕ್ ನೋಡುತ್ತಾ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್. ಈ CG ವರ್ಕ್ ಅಲ್ಲಿ ಸ್ಪೆಷಲ್ CG ವರ್ಕ್ ಅಲ್ಲಿ ಇವಾಗ ನಾವ್ ಏನು ಕಾಣಿಸಲ್ಲ ನಮ್ಗೀಗ, ನಮ್ಮಲ್ಲಿ ಇದ್ರಲ್ಲಿ ಏನು ಕಾಣಿಸಲ್ಲ, ಕ್ರಿಯೇಟಿವಿಟಿ ಅಷ್ಟೇ. ಇದು ಹಿಂಗ್ ಬಂತು, ಕೋಣ ಬಂತು, ಕ್ಯಾಮ್ರಾ ಲೆಫ್ಟ್ ನೋಡ್ಬೇಕಾ, ರೈಟ್ ನೋಡ್ಬೇಕಾ, ಸ್ಟ್ರೈಟ್ ನೋಡ್ಬೇಕಾ, ಡೌನ್ ನೋಡ್ಬೇಕಾ, ಅಪ್ ನೋಡ್ಬೇಕಾ, ಯಾವ್ದು ನೋಡ್ಬೇಕು ಅದು ನಂಗೆ ಕರೆಕ್ಟಾಗಿ ನಮ್ಗೆ ಗೊತ್ತಿರುತ್ತೆ. ಇದು ಹಿಂಗ್ ನೋಡ್ಬೇಕು. ಆಮೇಲೆ ಇವ್ರು ಹೀರೋ ಸರ್ ಯಾವ ತರ ಲುಕ್ನ ನಾವು ಎಲ್ಲೆಲ್ಲಿ ಯಾವ ಲುಕ್ನ ಹೆಂಗೆ ತಕ್ಕೊಡ್ಬೇಕು ಅದೆಲ್ಲ ನಮ್ಗೆ ಗೊತ್ತಿರುತ್ತೆ. ಅದು CG ವರ್ಕ್ ಹೆಂಗೆ ಬರುತ್ತೆ, ಎಷ್ಟು ಮೂಮೆಂಟ್ಗೆ ಬರುತ್ತೆ, ಎಲ್ಲಿ ನಿಲ್ತು, ಅದು ಎಲ್ಲಿ ಗುದ್ದಿದ್ರೆ ಈ ಶಾರ್ಟ್ನ ಎಲ್ಲಿ ಅವ್ರ ಆಪೋಸಿಟ್ ಹೆಂಗೆ ತೆಗಿಬೇಕು, ಅದೆಲ್ಲ ನಮಗೆ ಗೊತ್ತಿದೆ. ಪ್ರತಿ ವರ್ಕಲ್ಲಿ ನಮ್ಗೆ ಗೊತ್ತಿದೆ. ಆ ಥರ ನಾವು ನೀಟಾಗಿ ನಾವು ಕಂಪೋಸ್ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಕನ್ನಡದಲ್ಲಿ 730 ಸಿನಿಮಾ ಮಾಡೋದು ಸಣ್ಣ ವಿಷಯ ಅಲ್ಲ.
22 ವರ್ಷದಲ್ಲಿ 730 ಸಿನಿಮಾ ಹ್ಮ್. ನಾಟ್ ಎ ಸ್ಮಾಲ್ ನಂಬರ್ ನನ್ನ ಪ್ರಕಾರ. ಸೊ ಬೇರೆ ಭಾಷೆಗೆ, ದೊಡ್ಡ ಸಿನಿಮಾಗಳಿಗೆ ಬೇರೆ ಭಾಷೆಗೆ ಹೋಗಿ ಮಾಡುವಂತ ಅವಕಾಶಗಳು ಸಿಗ್ಲಿಲ್ವಾ ಅಥವಾ ಏನಿತ್ತು? ಇಲ್ಲ, ಮಲಯಾಳ ಆಗ ಫುಲ್ ಸಿಕ್ತು ಸರ್ ನನಗೆ. ತುಂಬಾ ಹಿಂದಿಯವ್ರು ಕರೆದ್ರು, ತೆಲುಗು ಸಿನಿಮಾಗಳನ್ನ ಕರೆದ್ರು, ಮತ್ತೆ ಮಲಯಾಳಂ ಕರೆದ್ರು. ಮಲಯಾಳಂಗೆ ನಾನು ಪೃಥ್ವಿರಾಜದ್ದು ಫಸ್ಟ್ನೇ ಸಿನಿಮಾ ಸಿಟಿ ಆಫ್ ಗಾಡ್ ಅಂತ ಮಾಡಿದೆ. ಆಗ ಮಲಯಾಳವರು ತುಂಬಾ ಇಷ್ಟನೇ ಪಟ್ಟು ಅಲ್ಲೇ ನಾನು ಒಂದ್ 2.5 ವರ್ಷ ಇದ್ದೆ. ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿದೆ ಅಲ್ಲಿ ನಾನು. ಎಷ್ಟನೇ ಇಸ್ವಿಯಲ್ಲಿದು? ಅದು 2008 ಓಕೆ, 2008 ಪೃಥ್ವಿರಾಜ್ ಸುಕುಮಾರ್ ಅಂದು. ಪೃಥ್ವಿರಾಜ್, ಹೌದು ಹೌದು. ಅದು ಆಮೇಲೆ ಈಗ ಯಾವುದು ಮೋಹನ್ ಲಾಲ್ ಅವ್ರದ್ದು ಮಾಡಿದೆ. ಹೌದಾ? ಮತ್ತೆ ಇನ್ನೊಂದು ಫಗತ್ ಫಜೀಲ್ ಅವ್ರದ್ದು ಮಾಡಿದೆ, ಯು ಬಿಂದ ಪುಸ್ತಕಂ ಅಂತ. ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಯಾವುದು ನಾನು ಹೇಳಿಲ್ವಾ ಸರ್, ಅದು ಇದು ಅನ್ನೋ ಥರ ಎಲ್ಲ. ಯಾರು ಫಸ್ಟ್ ಡೇಟ್ ಕೊಡ್ತಾರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಒಂದು ಸಿನಿಮಾ ಇದು ನನ್ನ ಕನಸು, ಇದನ್ನು ಮಾಡಬೇಕು ನಾನು ಅನ್ನೋದು ಏನಾದ್ರೂ ಕನಸು ಇದೆಯಾ? ನಾನು ಒಂದು ಡೈರೆಕ್ಷನ್ ಮಾಡೋಕ್ಕೆ ನಾನು ತುಂಬ ಪ್ರಿಪೇರ್ ಅದರಲ್ಲಿ ಕೊಡ್ತಾ ಇದ್ದೀನಿ. ಅದು ನನ್ನ ಒಂದು ಡ್ರೀಮ್. ನನ್ನ ಮೊದಲಿಂದನೂ ಅನ್ಕೊಂಡು ಬರ್ತಾನೇ ಇದ್ದೀನಿ. ಅದು ಇವತ್ತಲ್ಲ ನಾಳೆ ಆಗೇ ಆಗುತ್ತೆ. ಅದು 100%. ಅದು ಒಂದು ಬೇರೆ ಥರ ಆಗುತ್ತೆ. ಅದು ಮೊದಲೇ ಹೇಳ್ಬಾರ್ದು, ಅದು ನನ್ನ ಡ್ರೀಮ್ ಬೇರೆ ಥರ ಆಗುತ್ತೆ. ಅದು ಆಕ್ಷನ್ ಬೇಸ್ಡೇ ಇರುತ್ತೆ. ಆಕ್ಷನ್ ಬೇಸ್ ಅಂದರೆ ಈಗ ಒಬ್ಬ ಸ್ಟೆಂಟ್ ಮಾಸ್ಟರ್ ಅಂದ್ರೆ ಆಕ್ಷನ್ ಇರುತ್ತೆ, ಬಟ್ ಇದ್ರೂ ಕೂಡ ಒಬ್ಬ ಫೈಟ್ ಮಾಸ್ಟ್ರು ಬರೀ ಆಕ್ಷನ್ ಸಿನಿಮಾ ತೆಗಿತಾನೆ ಅನ್ನೋ ಥರ ಅಲ್ಲ. ನನ್ನ ಡ್ರೀಮೇ ಬೇರೆ ಥರ ಇದೆ. ಅದು ನಾನು ಮಾಡಿ ತೋರಿಸಿದಾಗ ಆಗ ನಿಮ್ಗೆ ಗೊತ್ತಾಗುತ್ತೆ, ಓ ಕರೆಕ್ಟ್ ಅಲ್ಲ ನೀವು ಹೇಳಿದ್ದು ಅವತ್ತು ಅಂತ ಅಂತೀರ. ಫೈನ್. 30 ವರ್ಷ, 1991 ನೀವು ಸಿನಿಮಾ ಇಂಡಸ್ಟ್ರಿಗೆ ಆಸ್ ಎ ಸ್ಟಂಟ್ ಮನ್ ಆಗಿ ಕಾಲಿಡ್ತೀರಿ. 2002 ಸ್ಟಂಟ್ ಮಾಸ್ಟರ್ ಆಗ್ತೀರಿ. 33 ವರ್ಷ ಸುದೀರ್ಘ ಜರ್ನಿ. ಕೊನೆಯದಾಗಿ ಒಂದು ತುಂಬ ಚಿಕ್ಕ ಹಂತದಿಂದ ಇಷ್ಟು ದೊಡ್ಡ ಹಂತಕ್ಕೆ ಬಂದು ನಿಂತಿದ್ದೀರಿ. ಏನಿಸುತ್ತೆ? ಆರ್ ಯು ಸ್ಯಾಟಿಸ್ಫೈಡ್? ಸಂತೃಪ್ತರಾಗಿದ್ದೀರಾ ನಿಮ್ಮ ಕೆಲಸದಲ್ಲಿ? 100% ಸರ್. ಓಕೆ, 100% ಖುಷಿಯಾಗಿದ್ದೀನಿ. ಓಕೆ, ಆರಾಮಾಗಿದ್ದೀನಿ. ಸ್ವಲ್ಪ ದಿನದಲ್ಲೇ ನಾನು ಹೇಳಿದ್ನಲ್ಲ, ಅದು ನಾನು ಮಾಡಿ ತೋರಿಸ್ತೀನಿ. ಸೊ ಅಪ್ಪು ಸರ್ ಹೋದ ಸಂದರ್ಭ ಆಯ್ತಲ್ಲ, ಅದೊಂದು ನಾನು ನಿಮ್ಗೆ ಕೇಳಬೇಕು. ಬಹಳಷ್ಟು ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ, ಅವ್ರ ಜೊತೆ ಒಡನಾಟ ಇರೋರು ಎಲ್ಲರಿಗೂ ಕೂಡ ಪ್ರಶ್ನೆ ಕೇಳಿದ್ದೀನಿ. ಅನ್ಫಾರ್ಚುನೇಟ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್, ಅದು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲಿದ್ರಿ ನೀವು ಅಪ್ಪು ಸರ್ ಹೋದಾಗ? ಹೇಗಿತ್ತು? ಅಪ್ಪು ಸರ್ ಹೋದಾಗ ನಾನು ಗೋವಾದಲ್ಲಿದ್ದೆ ಸರ್, ಶೂಟಿಂಗ್ ಮಾಡ್ತಾ ಇದ್ದೆ ಅವಾಗ. ಒಂದು ಫಿಲಮ್ ಸೈತಾನ್ ಅಂತ ಒಂದು ಮೂವೀಸು. ಅದು ನಾವು ಗೋವಾದಲ್ಲಿದ್ದು, ಅವರು ಮತ್ತೆ ನಮ್ಮ ಅನುಶ್ರೀ ಅವರು ನಾವೆಲ್ಲ ಅಲ್ಲೇ ಶೂಟಿಂಗ್ ಅಲ್ಲಿ ಇದ್ದು, ಗೋವಾದಲ್ಲೇ ಇದ್ದು. ಆಗ ವಿಷಯ ಗೊತ್ತಾದ ತಕ್ಷಣ ನಮ್ಗೆ ಇಮ್ಮಿಡಿಯೇಟ್ಲಿ ನಮ್ಗೆ ಒಂಥರ ಕೈ ಕಾಲೆಲ್ಲ ಒಂಥರ ನಡುಕಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಏನಪ್ಪ ಇದು ಅನ್ನೋ ಥರ. ಆಗ ನಾವು ತುಂಬಾನೇ ಬೇಜಾರಿಂದ ನಾವು ಬಂದು ಅವಾಗ ನಂತ ಬಿಡಿ ಅದೆಲ್ಲ ನೆನ್ಸ್ಕೊಂಡ್ರೆ ನಮ್ಗೆ ಒಂಥರ ತುಂಬಾನೇ ದುಃಖ ಆಗುತ್ತೆ. ಅದು ನೀವು ಸ್ಟಂಟ್ ಮಾಸ್ಟರ್ ಆಗಿ ನಿಮ್ಗೆ ಅನ್ಸುತ್ತೆ ಅಂದ್ರೆ ಅಷ್ಟು ಫಿಟ್ ಅಂಡ್ ಫೈನ್ ಆಗಿದ್ದವರು ಹಂಗೆ ಆಗ್ತಾರೆ ಅಂತ ಅಂದ್ರೆ ಕಲ್ಪನೆ ಮಾಡಕ್ಕೆ ಚಾನ್ಸೇ ಇಲ್ಲ ಸರ್, ಚಾನ್ಸೇ ಇಲ್ಲ ಅದು ಅಲ್ವಾ? ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನೋ ಇದಂದ್ರೆ, ಶಂಕರ್ ನಾಗ್ ಅವ್ರು ಇದ್ದಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಥರ ಆಗೋದು. ಅಪ್ಪು ಸರ್ ಇದ್ದಿದ್ರೆ ಅದು ಇನ್ನೂ ಬೇರೆ ಥರ ಆಗೋದು. ಕೆಲವರೆಲ್ಲ ನಮ್ಮಲ್ಲಿ ಏನು ಗೊತ್ತಾ, ಏನೋ ಒಂದು ದುರದೃಷ್ಟ ಏನೋ ಗೊತ್ತಿಲ್ಲ, ದೇವ್ರಿಗೆ ಕಂಡಿಲ್ಲ ಅನ್ಸುತ್ತೆ ಬಿಡಿ ಅಲ್ವಾ? ಏನು ಮಾಡೋದು, ಬೇಜಾರಾಗುತ್ತೆ ನಮಗೆ. ಬಟ್ ಸ್ಟಿಲ್ ನಿಮ್ಮ ಕನಸು, ನಿರ್ದೇಶನ ನಿಮ್ಮ ಕನಸು. ಎಲ್ಲ ತಂತ್ರಜ್ಞರು ಕೂಡ ಇವಾಗ ಸ್ಪೆಷಲಿ ನಿರ್ದೇಶಕರಾಗೋ ಒಂದು ಕನಸನ್ನ ಇಟ್ಕೊಂಡಿರ್ತಾರೆ. ಸೊ ನೀವು ಅದು ಕನಸು ಕಂಡಿದ್ದೀರಿ? ಇಲ್ಲ, ಇರುತ್ತೆ ಸರ್. ಯಾಕಂದ್ರೆ ನನಗೆ ನೋಡಿ, ದುನಿಯಾ ಸಿನಿಮಾದಲ್ಲೇನೆ ನಾನು ಮಾಡುವಾಗ ತುಂಬ ಜನ ಪ್ರೊಡ್ಯೂಸರ್ಗಳು ನನಗೆ ಮಾಸ್ಟರ್ ಡೈರೆಕ್ಷನ್ ಮಾಡಿ ಅಂತ ತುಂಬ ಜನ ಬಂದರು. ಬಟ್ ಡೈರೆಕ್ಷನ್ ಮಾಡೋದು ಕತೆ ಇರಬೇಕಲ್ವ, ತುಂಬ ಇಂಪಾರ್ಟೆಂಟ್ ಕತೆ ನಾವು ಸ್ಟ್ರಾಂಗ್ ಆಗಿ ಮಾಡಿ ಇಟ್ಕೋಬೇಕು. ಈಗ ಯಾರೋ ಒಬ್ರು ಪ್ರೊಡ್ಯೂಸರ್ ಕರೆದ್ರು ನನ್ಗೆ ಮಾಡ್ಬಿಡ್ಬೇಕು, ನಂಗೆ ಅಲ್ಲಿ ದುಡ್ಡು ಸಿಕ್ಬಿಡುತ್ತೆ, ಅದಲ್ಲ. ಫಸ್ಟ್ ಕತೆ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಂಡಿರ್ಬೇಕು. ಅದು ತುಂಬಾನೇ ಪವರ್ಫುಲ್ ಆಗಿ ಒಳ್ಳೆ ಕತೆ ಇಟ್ಕೊಂಡಿದೀವಿ ಇವಾಗ. 100% ಮಾಡ್ತೀವಿ. ನಾನು ಇಷ್ಟು ದಿನ ಏನಕ್ಕೆ ನನ್ಗೆ ಆಗ್ತಾ ಇದೆ ಅಂದ್ರೆ, ನಾನು ಕೇಳೋ ಅಂಥದ್ದು ಹಾರ್ಡ್ ವರ್ಕರ್ ಇದೆಯಲ್ಲ, ಅದು ಭಯಂಕರ ಆಗಿರ್ಬೇಕು. ಅದು ಮಾರ್ಷಲ್ ಆರ್ಟ್ಸು ಕಲ್ತಿರ್ಬೇಕು, ಜಿಮ್ನಾಸ್ಟಿಕ್ ಕಲ್ತಿರ್ಬೇಕು, ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಇದೆ ಅದ್ರಲ್ಲಿ ನನ್ನ ಸಿನಿಮಾದಲ್ಲಿ. ಆ ಥರ ಒಬ್ಬ ಹೀರೋ ಬೇಕು ನನ್ಗೆ. ಆ ಥರ ಅದು ನಾನು ತುಂಬಾ ಸರ್ಚ್ ಮಾಡಿ ಹುಡುಕ್ತಾ ಇದ್ದೀನಿ. ಅದು ನನ್ಗಿನ್ನ ಸ್ವಲ್ಪ ಯಾರೋ ಏನೇನೋ ಅನ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಲೇಟ್ ಆಗ್ತಾ ಇದೆ. ಇಲ್ಲ ಅಂದ್ರೆ ನನ್ನ ಸಿನಿಮಾ ಯಾವಾಗ್ಲೂ ಮಾಡ್ಬಿಡ್ತಾ ಎಸ್ಟಾಬ್ಲಿಷ್ಡ್ ಹೀರೋ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಡ್ರೀಮೇ ಬೇರೆ ತರ ಸರ್. ಯಾಕಂದ್ರೆ ನಾನು ಸುಮ್ಮನೆ ಅಲ್ಲ, ನಾನು ಡಿಫ್ರೆಂಟ್ ಏನೇ ಅನ್ನೋದಕ್ಕೆ ಡಿಫ್ರೆಂಟ್ ಆಗಿ 100% ಕಾನ್ಸೆಪ್ಟ್ ಹಂಗೆ ಇದೆ. ಅದನ್ನ ಎಲ್ಲೂ ಕೂಡ ತುಂಬಾ ನ್ಯಾಚುರಲಿಟಿ, ರಿಯಲಿಸ್ಟಿಕ್ ಆಗಿರುತ್ತೆ ಅದು. ಆ ತರ ಹೀರೋ ಬೇಕು ನನಗೆ. ಆ ಥರ ಹೀರೋ ಸಿಕ್ಕರೆ ಖಂಡಿತ ನಾನು ಮಾಡೇ ಮಾಡ್ತೀನಿ, ಸದ್ಯದಲ್ಲೇ ಮಾಡ್ತೀನಿ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ನೀವು ಡಿಫ್ರೆಂಟ್ ಡ್ಯಾನಿ ಅವರು ಡಿಫ್ರೆಂಟ್ ಆಗಿರೋ ಒಂದು ಸಿನಿಮಾ ನಿಮ್ಮ ನಿರ್ದೇಶನದಲ್ಲಿ ಬರಲಿ. 100% ಅದು ಬಂದೇ ಬರುತ್ತೆ. ಓಕೆ, ಅದು ಪಿಕ್ಚರ್ ಹೆಸರು ಕೂಡ ಹೇಳ್ತೀನಿ ಬೇಕಾದ್ರೆ. ಹೌದು, ಏನ್ ಹೆಸರು? ಫಿಲಮ್ ಹೆಸರು ಗಾಡ್ ಆನ್ ರೋಡ್. ಗಾಡ್ ಆನ್ ರೋಡ್ ಡಿಫ್ರೆಂಟ್ ಆಗಿದೆ. ಆದಷ್ಟು ಬೇಗ ನಿಮ್ ಕನ್ಸಿಡರ್ಲಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಸರ್, ಒಳ್ಳೇದು. ಹಾಯ್, ನಮಸ್ತೆ. ನಾನು ಡಿಫ್ರೆಂಟ್ ಡೈನಿ ಮಾತಾಡೋದು. ಡೈಲಿ ಮಾಧ್ಯಮಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೇದಾಗಲಿ.
ಥ್ಯಾಂಕ್ ಯು ವೆರಿ ಮಚ್.